ಅಮ್ಮ ಒಳ್ಳೆ ಅದೇ ಮಾರತಿ, ಹೋಗಿ ಕೇಳು, ಏನಾಗಲ್ಲ. ಲಾಸ್ಟ್ ಸರಿ ಒಂದು ಸರಿ ಟ್ರೈ ಮಾಡೋಣ. ಹಂಗೇನಾದ್ರು ಆದ್ರೆ ನಾ ಭಾಳ ಇಕ್ಕಟ್ಟಿಗೆ ಸಿಕ್ಕಾಕ್ಕೊತೀನಿ. ನಾ ಏನು ಆತೀನೋ ನನಗೆ ಗೊತ್ತಿಲ್ಲ. ನಿನ್ನ ದಮ್ಮಯ್ಯ ಅಂತೀನಿ ಅಮ್ಮ, ನಿನ್ನ ಕೈಲಿ ಆತದೆ. ಹೋಗಿ ಕೇಳಮ್ಮ. ಸರಿತೀಗ ನಿನ್ನ ಹತ್ರ ಚೆನ್ನಾಗೇ ಅದೆಯಲ್ಲ, ಮೊದಲು ನನಗೆ ಸಿಟ್ಟೇನು ಮಾಡಲ್ಲ, ನಿನ್ನ ಮಾತು ಕೇಳ್ತದೆ. ಒಂಚೂರು ಹೋಗಿ ಕೇಳು. ಹೋತಿನ ತಡಿ ಮಾರಯ್ಯ, ಒಂದು ಯಾಕೆ ಹಿಂಗೆ ಮಾಡ್ತೀಯೇನ? ಎಲ್ಲ ಸಮಾನಷ್ಟೊತ್ತಿಗೆ ನಿಂದೊಂದು. ನಿನ್ನ ಅಪ್ಪ ಹೇಳೋದೇನು ಸುಳ್ಳೇನಲ್ಲ. ಏನಾತದ ನೋಡೋಣ, ನಿಂದೆ ಹಿಡಿದಿದ್ದು ಹಠ ಆಗ್ಬೇಕು ಅಂತ ಹೇಳ್ತೀಯ. ಈಗ ನೀನು ಮಾಡೋದ್ರಿಂದ ನಾನು ಹೇಳಿಸ್ಕೋಬೇಕು ಗೊತ್ತಾ? ನಿನ್ನ ಅಪ್ಪನ ಹತ್ರ ಕೇಳಿದ್ಕೆ ಏನು ಹೇಳಿದ್ರು? ನೀ ಎಲ್ಲ ಇಸ್ಲನ ಅಮ್ಮ ಮಗ ಇಬ್ಬರು ಸೇರಿ 10-20 kg ಮಾರಕ್ಕಾಗ್ತದೆ ಅಂತ ಹೇಳಿದ್ ಮಾಡ್ತೀರಿ ಅಂತ. ನಿನ್ನ ದಸೆಯಿಂದ ನಾ ಮಾತು ಕೇಳಬೇಕು. ಸುಮ್ಮನಿರು ಅಂದರೆ ಎಲ್ಲಿರ್ತೀಯ ನೀನು? ನಾವು ಕೇಳ್ತೀನಿ, ಸ್ವಲ್ಪ ಕೇಳೋ ತನಕ ಸುಮ್ಮನಾರು ಇರು. ಹಿಂಗಾರು ಮಾಡಿ ಅಪ್ಪಾಜಿ ದುಡ್ಡನ್ನು ಕೊಟ್ಕೊಂಡ್ರೆ ಸಾಕು. ಪಾಪ ಎಷ್ಟು ಯೋಚನೆ ಮಾಡ್ತಾರೇನವರು. ಜೊತೆಗೆ ಉಳಿದ ದುಡ್ಡು ಎಲ್ಲಿಂದ ತಂದರೆ ಅಂತ ಒಂದು ಕಂಡು ಹಿಡ್ಕೊಳಕ್ಕಾದ್ರೆ ಎಲ್ಲ ಸರಿ ಆಗ್ತದೆ. ನೋಡೋಣ, ನನ್ನ ಕೈಲಾದ ಪ್ರಯತ್ನ ನಾನು ಮಾಡ್ತೀನಿ. ಓ ಸರಿ, ನೀನು ಇಲ್ಲೇ ಇದ್ದೀಯೇನೆ? ನಾನು ಯಾರು ಲೈಟ್ ಆಫ್ ಮಾಡೋಕ್ಕೆ ಮತ್ತೆ ಇದು ಮಾಡ್ಯಾರೆ ಅಂತ ಹೇಳಿ ಬರ್ತಿದ್ದೀನಿ. ನೋಡಿದ್ರೆ ನೀ ಇಲ್ಲೇ ಇದ್ದೀಯ. ಅವಾಗ ಮಲ್ಕಿಬಾರ್ದಾ? ನಿಂತ್ಕೊಂಡು ಎಂತ ಮಾಡ್ತೀವಿ ಮಾರತಿ ಇಷ್ಟೊತ್ತಿನಲ್ಲಿ? ಓ ಅತ್ತೆ ನೀವಾ? ನಾನು ಸುಮ್ಮನೆ ಇಲ್ಲೇನೋ ಯೋಚನೆ ಮಾಡ್ತಾ ನಿಂತಿದ್ದೆ. ನೀರು ಕುಡಿಯೋಕ್ಕಂತ ಬಂದ, ನೀರು ಕುಡ್ಕೊಂಡು ಹೋಗೋಣ ಅಂತಿದ್ದೆ. ನೀವು ಎಂತ ನೀರು ಬೇಕಿತ್ತಾ? ಈಗಷ್ಟೇ ಮಾತ್ರೆ ಕೊಟ್ಟಳು, ನೀರು ಕೊಟ್ಟಿದ್ನಲ್ಲ, ಫ್ಲಾಸ್ಕಲ್ಲಿ ಖಾಲಿ ಆಗ್ಯದ. ನಾ ತಂದಿಡ್ತೀನಿ ಬಿಡಿ, ತಂದಿಡ್ತೀನಿ. ನೀವು ಯಾಕೆ ಎದ್ದು ಬರೋಕ್ಕೆ ಹೋದ್ರೆ? ಇಲ್ಲಪ್ಪ, ಎದ್ದು ಬರ್ದೇನು ಇಲ್ಲ, ಜ್ವರ ಎಲ್ಲ ಕಮ್ಮಿ ಆಗ್ಯವೆ ನಂಗೆ, ಅದೇನಿದಿಲ್ಲ. ನೀರು ಬೇಕಾದ್ರೆ ಬಂದು ತಗೊಂಡು ಹೋಗ್ತಿದ್ದೆ. ಅದು ನೀರು ಅದೇ ಇಲ್ಲಿ ಲೈಟ್ ನೋಡಿದ್ನಲ್ಲ, ಆಫ್ ಮಾಡಿ ಹೋಗೋಣ ಅಂತ ಬಂದೆ. ಅಡಿ ಬಡಿಯೋಕ್ಕೆ ನಿದ್ದೆ ಹತ್ತಲ್ಲ. ಎಷ್ಟು ಹೊತ್ತು ಕಣ್ಣು ಮುಚ್ಚಿಂಡೆ ಮಲ್ಕಿತೀನಿ, ನಿದ್ದೆ ಬರಲ್ಲ. ನಂಗೆ ಮಗ್ಳು ಹೊಡ್ಸಿ ಸಾಕಾತ, ಹಂಗಾಗಿ ಎದ್ದು ಬಂದೆ ಅಷ್ಟೇ. ವಾಗೀಸ ಮುಲ್ಕಿಂಡ ನಾನು ಮಲಗಿರ್ಬೇಕು ಬಹುಶಃ. ಅಲ್ಲ ಅಲ್ಲೆಲ್ಲರ ಗುಂಡನ ಹತ್ರ ಮಾತಾಡ್ತಾ ಇದ್ದಾರೆ, ನಾಳೆ ಅಂತ ಕೆಲಸ ಏನು ಎತ್ತ ಅಂತ. ನಾನು ಇಲ್ಲೇ ಅಡುಗೆ ಮನೆಯಲ್ಲೇ ಇದ್ನಲ್ಲ, ಹಾಗಾಗಿ ನೋಡೋಕ್ಕೆ ಹೋಗಲ್ಲ. ಮಲ್ಕೊಂಡೆ ಇದ್ರೆ ಮಲ್ಕಿತಾರೆ ಬಿಡಿ, ನೀವು ಅದಕ್ಕಾಗಿ ಅಂತ ತಲೆ ಕೆಡ್ಸ್ಕೊಂಬೇಡಿ. ಅದಕ್ಕಾಗಿ ಅಂತ ತಲೆ ಕೆಡ್ಸ್ಕೊಳ್ಳೋದೆ ಅಂತ ಇಲ್ಲ, ಸಾಕ ಭಾಳ ತಲೆ ಬಿಸಿ ಮಾಡ್ಕೊಂಡನಲ್ಲೇ. ನಮ್ಮ ಬೇರೆ ಚೇಣಿಗೆ ಮಾತಾಡಿ ಬಂದಾರಂತೆ. ಒಂಥರ ಭಾಳ ಮನ್ಸಿಗೆ ಹಚ್ಚಿಗೆ ಬಿಟ್ಟನೆ. ನಾನು ಬಿದ್ದು ಇಲ್ದಿದ್ದಂಗೆ ಆತು ಈ ಮನೇಲಿ. ನನ್ನ ಹತ್ರ ಎಂಥದ್ದು ಒಂದು ಸ್ವಲ್ಪ ಕೇಳಲ್ಲ ಅಂತ ಬೇಜಾರು ಮಾಡ್ತಾನೆ ಪಾಪ. ಯಾರು ಎಂತ ಕೇಳಲ್ಲಂತೆ ಅವ್ರ ಹತ್ರ? ಕೇಳಬೇಕು ಅಂದರೆ ನಾನೇ ಮೇಯ್ನು, ನನ್ನ ಮೇಲೆ ಬೇಜಾರಾಗಿರ್ಬೇಕು. ಯಾಕಂದ್ರೆ ಅವ್ರಿಗಿಂತ ಸಣ್ಣಳು ನಾನೇ. ಎಂಥರು ಬೇಕಾಗಿದ್ದು ಬ್ಯಾಡ್ದಲ್ಲೇ ಕೇಳೋಣ ಅಂತ ಮನ್ಸಾತದೆ, ಕೇಳ್ತಿರ್ತೀನಿ. ಮತ್ತು ನೀವೇನು ಅಂತ ಕೇಳಲ್ಲ. ನಮ್ಮ ಅಪ್ಪ ಅಮ್ಮನೂ ಏನೂ ಕೇಳಲ್ಲಪ್ಪ ಇವ್ರ ಹತ್ರ. ಮತ್ತೆ ಎಂತ ತಲೆ ಬಿಸಿ ಮಾಡ್ಕೊಬೇಕು? ಅದು ಹಂಗಲ್ಲ ಮಾರತಿ, ಅವನ ತಲೆ ಬಿಸಿನೇ ಬೇರೆ. ನೀವು ಮಾವ ಸೊಸೆ ಹಾಗೆ ಮಾಡ್ತೀರಿ. ಅದ್ರ ಸೆಲ್ಲ ಕೊಟ್ಟಿದ್ದೆ, ಇವ್ರ ಸುಂದರ ಚೇಣಿಗೆ ಕೊಟ್ಟಿದ್ರು ಕೊಡ್ಬೋದಿತ್ತ. ಎಂಥದ್ದು ಭಾಳ ಅರ್ಜೆಂಟ್ ಅದೇ ದುಡ್ಡಿಂದ ಅಂತ ಹೇಳ್ತಾನೆ. ಈಗ ಇವ್ರು ನೋಡಿದ್ರೆ ಮೊನ್ನೆ ಅಡ್ರೆಸ್ ಕೊಟ್ಟು ಬಂದೀನಿ ಅಂತಾರಪ್ಪ. ಯಾರನ್ನು ನಂಬಬೇಕು ಯಾರನ್ನು ಬಿಡಬೇಕು ಅಂತಲೇ ಗೊತ್ತಾಗಲ್ಲ. ಅಲ್ಲ, ಇದರಲ್ಲಿ ಯಾರನ್ನು ನಂಬಬೇಕು ಬಿಡಬೇಕು ಅವೆಲ್ಲ ಎಲ್ಲದೆ? ನಾ ಹೇಳಿದ್ರೆ ನೀವು ಸುಮ್ಮನೆ ಇರೋದು ಒಳ್ಳೆಯದು. ಅವರು ಬಂದು ಕೇಳಿ, ಅವ್ರ ಅಪ್ಪನ ಹತ್ರನೇ ಕೇಳ್ಕೊಂಡು ಅವ್ರು ಸಮ್ ಮಾಡ್ಕೊಂಡ್ಲಿ. ನಾವು ಹೆಂಗಸ್ರು ಏನಾರು ಮಾತಾಡಿದ ಕೂಡಲೇ ನೀವೇ ಹೇಳಿದ್ರಲ್ಲ, ಅವ್ರವ್ರಿಗೆ ಜಗಳ ಬಿದ್ದಾಗ ಮಾತ್ರ ನಾನು ಮಾತಾಡ್ಸಕ್ಕೆ ಬರೋದು, ಬಾಕಿ ಟೈಮ್ ನನ್ನ ಕಡೆ ತಿರುಗು ನೋಡಲ್ಲ ಅಂತ. ಹಂಗೆ ಮಾಡೋರಲ್ಲ. ಸುಮ್ಮನೆ ಇರಬೇಕು ಅಂದರೆ ಇವು ಬಿಡ್ಬೇಕಲ್ಲ.
ಹೇಳ್ದಾರ ಮಾತು ಕೇಳಲ್ಲ. ಹೆಂಗಾರು ಮಾಡಿ ಈ ಸರಿ ಒಂದು ಚೇಣಿ ಕೊಡೋದು ಬೇಡ, ಮುಂದಿನ ಸತಿಯಿಂದ ಬೇಕಾದ್ರೆ ಕೊಟ್ಕೊಳ್ಳಿ, ನಂಗೆ ಭಾಳ ಅನಿವಾರ್ಯ ಆಗಿದೆ ಅಂತ ಅದನಪ್ಪ. ಅಲ್ಲ, ಅಷ್ಟು ಅನಿವಾರ್ಯ ಆಗಿದೆ, ದುಡ್ಡಿಗೆ ಭಾಳ ಕಷ್ಟ ಇದೆ ಅಂದರೆ ಈಗ ಮನೇಲಿ ಹೇಳ್ಕೊಬೋದಿತ್ತಲ್ಲ ಹಿಂಗಾಗಿದೆ ಅಂತ ಹೇಳೋದು ಇಲ್ಲ. ದುಡ್ಡು ಬರೋಕ್ಕೆ ಎಲ್ಲ ದಾರಿ ಅದೇ ಅಂತ ಅವನು ನೋಡ್ಬಿಡ್ತಾನೆ. ಅದು ಎಂಥದಾರ ಹಾಕಿನ್ಲೆ, ಇದೊಂದು ಸತಿ ಚೇಣಿ ಕೊಡೋದು ಬೇಡ ಅಂತ ಹೇಳಿ ನಿನ್ನ ಮಾವನ ಹತ್ರ ಹೇಳು ನೋಡೋಣ. ನೀ ಹೇಳಿದ್ರೆ ಅವ್ರೇನು ತೆಗ್ದು ಹಾಕಲ್ಲ. ಅವ ಬೇಜಾರು ಬೇಜಾರು ಮಾಡ್ಕೊಳೋದ್ರಲ್ಲೂ ಒಂದು ಅರ್ಥ ಇದೆ. ಒಲೆಗಿಲೆ ಎಲ್ಲ ಬೊಳೋದು, ಸೆಡ್ಡು ಮಿಷಿನ್ನು ಎಲ್ಲ ಅಚ್ಚುಗಟ್ಟು ಮಾಡಿ ಮಾಡಿ ಇಟ್ಕೊಂಡಾನೆ. ಈಗ ಕೊನೆ ತೆಗೆಯೋದು ಬೇಡ ಅಂತ ಹೇಳಿದ್ರೆ ಇಡೀ ಊರಲ್ಲಿ ನಗಾಡ್ತಾರೆ. ಈಗ ಮಗ ಹಿಂಗೆ ದಾಳದೊಳ್ಳಿ ಮಾಡ್ತಾನೆ ಅಂತಾನೆ ಅಪ್ಪ ಕೊಡ್ಲ ಅಂತಾರೆ. ನಾ ತಲೆ ತೆಗ್ಸ್ಕೊಂಡೇ ಇರಬೇಕು, ತಲೆ ಎತ್ತು ಹೋಗೋಕ್ಕೆ ಆಗಲ್ಲ ಅಂತ ಪಾಪ ಗೋಳಾಡ್ತಾನೆ. ನಾನಾದ್ರು ಎಂತ ಮಾಡೋದವ? ಅಲ್ಲ ಅತ್ತೆ, ನಿಮಗೆ ಏನಾಗಿದೆ? ಅವ್ರು ಹೇಳ್ತಾರೆ ಅಂತ ಹೇಳಿ ಅದಕ್ಕೆ ಸರಿಯಾಗಿ ನೀವು ಕುಣಿತೀರಲ್ಲ. ಮನೆ ಪರಿಸ್ಥಿತಿ ಏನಾಗಿದೆ ಅಂತ ಗೊತ್ತು, ಹೌದಾ? ಅಷ್ಟು ಸಾಲ ಅದೆಯಲ್ಲ, ಅದೆಲ್ಲ ಒಂದೇ ಸರಿ ತೀರ್ತದೆ. ಅಷ್ಟಕ್ಕೂ ಇಲ್ಲಿ ಮನೇಲಿ ಕೆಲಸ ಮಾಡೋರು ಯಾರಿದ್ದಾರೆ? ನಿಮ್ಗೆ ಆಗಲ್ಲ ಅಲ್ಲ, ನೀವು ಕೆಲಸ ಮಾಡಲ್ಲ ಅಂತ ನಾನು ಹೇಳೋದಲ್ಲ, ಆಗಲ್ಲ. ಈಗ ಮಾವರಿಗೂ ಆಗಲ್ಲ, ಗುಂಡ ಅದನ್ನೇ ಹೌದು, ಆದರೆ ಅವನಿಗೆ ಬೇರೆ ಕೆಲಸ ಇಲ್ಲ. ಇನ್ನೇನು ದನ ಕರ ಆಗ್ತದೆ, ಕೊಟ್ಟಿಗೆ ಕೆಲಸ ಇದನ್ನ ಎಲ್ಲ ಮಾಡೋದು ಹೌದಾ? ಹೋದರ್ಷನಾರು ಅಮ್ಮ ಬಂದಿತ್ತು, ಈ ಸತಿ ಅಮ್ಮಗೇನು ಬರೋಕ್ಕಾಗಲ್ಲ. ನಾನು ಅಲ್ಲಿಗೆ ಹೋಗಿರ್ತೀನಿ. ಕೊನೆಗೆ ತಗ್ಸಿದ್ರೆ ಒಂದು ಪಕ್ಷ ನೀವು ಹೋದರಿಗೆಲ್ಲ ಊಟ ತಿಂಡಿ ಮಾಡಿ ಹಾಕ್ಕೊಂಡು ಏನೇನು ಮಾಡ್ಬೇಕು ಆ ಜವಾಬ್ದಾರಿ ಎಲ್ಲ ತೊಗೊಂಡು ಮಾಡ್ತೀರಾ? ಆಗ್ತದ ನಿಮಗೆ? ಆಗೋದಾದ್ರೆ ನಾನು ಹೇಳ್ತೀನಿ. ಅಲ್ಲ, ಅವ್ರು ಕೇಳ್ತಾರೋ ಬಿಡ್ತಾರೋ ನಂಗೆ ಗೊತ್ತಿಲ್ಲ. ನೀವು ಹೇಳಿರಲ್ಲ ಹಂಗೆ ನಾನು ಹೇಳ್ತೀನಿ. ನೀವು ಜವಾಬ್ದಾರಿ ತೊಗೊಂಡು ಮಾಡ್ತೀರಾ ಹೇಳಿ. ಅಲ್ಲ, ನೀನು ಮಾತಾಡ್ತೀಯಲ್ಲ ಸರಿತಾ, ಎಂತ ನಾನು ಏನಕ್ಕೆ ಕಾಣ್ತೀನಿ ನಿನಗೆ? ಈ ವಯಸ್ಸಲ್ಲಿ ನಾನು ಇಡೀ ಮನೆ ಜವಾಬ್ದಾರಿ ತಗೊಂಡು ಅಡುಗೆ ಊಟ ತಿಂಡಿ ಮಾಡಿಕೊಡೋಣ ಆಗ್ತದ ನನಗೆ? ಅಮ್ಮ ಹಂಗೆ ಒಂದು 4 ದಿನ ಬರ್ಬೋದಪ್ಪ. ಏನ ಅದಲ್ಲದಿದ್ರೆ ನೀ ಅಲ್ಲಿಗೆ ಹೋಗೋದು, ನೀ ಅಂತಕ್ಕೆ ಮರತೆ ಅಲ್ಲೇ ಚೇಣಿ ಕೊಡೋಕೆ ಹೇಳ. ಇಲ್ಲಿ ಚೇಣಿ ಕೊಡೋ ಬದಲು ಅಲ್ಲಿನ ಅಪ್ಪ ಮಾಡ್ಕೆ ಚೇಣಿ ಕೊಟ್ರೆ ಏನಾಗ್ತದೆ? ಇಬ್ಬರಯ್ಯ. ಓ ನೋಡ, ನಂಗೆ ಇದು ತಲೆಗೆ ಬರಲ್ಲ. ಹಿಂಗೆ ಮಾಡ್ಬೋದು ಬೇಕಾರೆ, ಕೇಳಿ ನೋಡ. ನಮ್ಮ ಮನೇಲಿ ಯಾವ ವರ್ಷವೂ ಹಂಗೆ ಮಾಡಲ. ಅಪ್ಪ ಅಮ್ಮಂಗೆ ಅದಕ್ಕೆ ಚೇಣಿ ಕೊಡೋದು ಇಷ್ಟ ಇಲ್ಲ. ನಿಮ್ಗೆ ಯಾರೆಲ್ಲ ಚೇಣಿಗೆಲ್ಲ ಕೊಟ್ಟು ಗೊತ್ತು. 1 ವರ್ಷ ಅದು ನಾನು ಹೇಳಿದ್ದಕ್ಕೆ ಬಲವಂತದಿಂದ ಮಾಡಿದ್ದು. ಹೋದ ವರ್ಷ ನಾನು ಮಾಡೋಣ ಅಂದರೂ ಬೇಡ ಬೇಡ ಅಂತಿದ್ರಿ, ಈಗ ಬೇಡ ಅಂದ್ರೆ ಮಾಡೋಣ ಅಂತೀರಿ. ಎಂಥದೇನ? ನಾನು ಹೇಳ್ತೀನಿ, ಮಾವನ ಹತ್ರ ಹೇಳ್ತೀನಿ. ಅವ್ರು ಒಪ್ಪಿದ್ರೆ ನಿಮ್ಮ ಪ್ರಕಾರನೇ ಆಗ್ತದೆ, ಇಲ್ದಿದ್ರೆ ಇಲ್ಲ. ನನ್ನ ಕೈಯಲ್ಲಿ ಏನೂ ಇಲ್ಲ. ನೀವು ಹೇಳೋದು ನೋಡ್ರೆ ಮಾವ ಪೂರ್ತಿ ನಾ ಹೇಳ್ದಂಗೆ ಕೇಳ್ತಾರೆ ಅನ್ಬೇಕು. ನೀವು ಹೇಳಿದ್ನೇ ಕೇಳದೆ ಇದ್ದರೆ ನಾ ಹೇಳಿದ್ರೆ ಕೇಳ್ತಾರಾ? ಅವ್ರು ಯಾಕೆ ಈ ಥರ ಯೋಚನೆ ಮಾಡ್ತಾ ಇದ್ದಾರೋ ನನಗೂ ಗೊತ್ತಿಲ್ಲ. ಹೇಳ್ತೀನಿ ಬಿಡಿ, ಹೇಳ್ತೀನಿ. ನೀವು ಹೋಗಿ ಮಲ್ಕೇಳಿ. ಈಗ ಫ್ಲಾಸ್ಕಿಗೆ ನೀರು ಹಾಕ್ಕೊಡ್ಬೇಕಾ? ಬೇಡ ಬೇಡ, ನೀರಂತ ಬೇಡ. ನಾವು ಹೋಗಿ ಮಲ್ಕಿತೀನಿ ನೋಡಿ. ಹಂಗಾರೆ ನಿನ್ನ ಮಾವನ ಹತ್ರ ಒಂಚೂರು ಹೇಳ್ತೀಯನ? ಈಗ ಬೇಡ, ಈಗ ಹೇಳಿದ್ರೆ ನಾನು ಇಲ್ಲಿ ಬಂದಿದ್ದು ನೋಡಿದ್ರೆ ನಾವು ಬಂದು ಹೇಳ್ಕೊಟ್ಟೆ ನೀ ಹೇಳಿಯ ಅಂತ ಆಗ್ತದೆ. ನಾಳೆ ಹೊತ್ತರೆ ಮುಂಚೆ ಕಾಫಿ ಕುಡಿತಾರಲ್ಲ ಅವಾಗ ಹೇಳು ಆತ. ಹೇಳು, ಮತ್ತೆ ಮರ್ತಿರ್ತೀಯ. ಏನು ಜನನು ಆ ಮಗ ಹೇಳೋದಕ್ಕೂ ಇವ್ರು ನಂಬೋದಕ್ಕೂ ಏನು ಕತೆ ಆಗ್ತದೆ ಏನಪ್ಪ.